ಆಟ ಆಡಲಿಕ್ಕೆ ಸಾಮಾನುಗಳು ಬೇಕಲ್ವಾ? ಹಾಗಾದರೆ ಯಾವ್ಯಾವ ಸಾಮಾನು ಬೇಕಂತ ನೀವು ಈಗ ಹೇಳ್ಬೇಕು. ನಾನು ಲಗೋರಿ ಅಂತ ಹೇಳ್ತೇನೆ. ಲಗೋರಿ ಆಡೋಕ್ಕೆ ಏನೇನು ಬೇಕು? ಹಾಂ, ಮತ್ತೆ ಲಗೋರಿ ಏನು? ಕಲ್ಲು, ಏನು ಕಪ್, ಇವು ಹುಲ್ಲಿಡಲ್ಲ, ಚಿಪ್ಪುಗಳನ್ನು ಇಡ್ತಾರ, ಬೆಣಚು ಕಲ್ಲುಗಳನ್ನು ಇಡ್ತಾರ. ನಾವು ಅದಕ್ಕಾಗಿ ಇಲ್ಲೋಡೋ ಇದು ಲಗೋರಿ ಸೆಟ್ ಅಲ್ವಾ? ಲಗೋರಿ ಆಡೋದೈತಲ್ವ? ಬಾಲ್ ಬೇಕು ಅದು. ನೆಕ್ಸ್ಟ್ ಇದು ಯಾವುದಂತ ಹೇಳ್ತೀರಾ? ಇದೇನಿದು? ಅಳಿಗುಳಿ ಮಣಿ ಆಟ. ನೆಕ್ಸ್ಟ್ ಇವೆಲ್ಲ ಏನವ ಹಾಗಾದ್ರೆ? ಏನು ಆಟ ಸಾಮಾನು ತಗೊಂಡು ಏನೇನು ಆಟ ಆಡ್ತೀರಿ? ಡಾಕ್ಟರ್ ಆಗ್ತೀರಿ. ನೆಕ್ಸ್ಟ್ ಮೇಕಪ್ ಮಾಡ್ತೀರಿ. ಓಕೆ, ಹಾಗಾದ್ರೆ ಇದು ಯಾವುದಿದೆ? ಏನದ? ಕ್ಯಾರಮ್ ಬೋರ್ಡು. ಕ್ಯಾರಮ್ ಬೋರ್ಡಲ್ಲಿ ಆಟ ಆಡ್ಲಿಕ್ಕೆ ಏನು ಬೇಕು ನಮಗೆ? ಕಾಯಿನ್ಸ್ ಬೇಕು. ಇದಕ್ಕೆ ಏನಂತ ಕರಿತೇವೆ? ಇದಕ್ಕೆ ಏನಿದು? ಸ್ಟ್ರೈಕರ್. ಓಕೆ, ನೆಕ್ಸ್ಟ್ ಇದೇನಿದೆ? ಇದು ಲಗೋರಿ ಎಲ್ಲ ಕಲರ್ಸ್, ಸರ್ಕಲ್ಸ್. ಅವು ಯಾವ ಕಲರ್ ಹೇಳ್ತೀವಿ ಆ ಕಲರನ್ನು ನಾವು ಫಾಸ್ಟಾಗಿ ಜೋಡ್ಸಕ್ಕೆ ಅಥವಾ ಗುರ್ತಿಸಕ್ಕೆ ಬರಬೇಕು ಅಲ್ವಾ? ಓಕೆ, ಇದೇನಿದು? ಇದು ರಿಂಗ್. ಎಲ್ಲರಿಗೂ ಇಷ್ಟನ ಆಡಕ? ರಿಂಗ್ ಬಾಲ್ ಇಷ್ಟ ಹೌದಲ್ಲ? ನೆಕ್ಸ್ಟ್ ಹಾಗಾದ್ರೆ ಇದೇನಿದು? ಇದೇನು? ಶಟಲ್ ಕಾಕು ಅಥವಾ ಟೆನಿಕಾಯ್ಟ್ ಅಂತಲೂ ಶಟಲ್ ಬ್ಯಾಟ್ ಅಂತ ಕರಿತೀವಿ ಇದಕ್ಕೆ. ನೆಕ್ಸ್ಟ್ ಇದು ಯಾವ ಬಾಲ್? ಇದು ಯಾವುದು? ವಾಲಿಬಾಲ್. ಇದು ಫುಟ್ಬಾಲು ಇರ್ತದೆ. ಇವೆಲ್ಲ ಯಾವ ಬ್ಯಾಟ್ಗಳು? ಯಾವುದು? ಕ್ರಿಕೆಟ್ ಬ್ಯಾಟು. ನಮಗೆಲ್ಲ ಆಟ ಆಡಲಿಕ್ಕೆ ತುಂಬ ಸಾಮಾನು ಬೇಕು. ಹಾಗಾದರೆ ಕೆಲವೊಂದು ಆಟಗಳನ್ನು ನಾವು ಏನು ಮಾಡ್ತೀವಿ? ಸಾಮಾನು ಇಲ್ದಂಗೆ ಆಡ್ತೀವಿ. ಯಾವ ಆಟ ಅವು? ಕುಂಟಬಿಲ್ಲೆ ಆಡೋಕ್ಕೆ ಬೇಡ, ಕಲ್ಲು ಬೇಡವಾ? ಗ್ರೌಂಡ್ ಬೇಡವಾ? ಅದಕ್ಕೆ ಕಲ್ಲು ಬೇಕಪ್ಪ. ಅದಕ್ಕೆ ಕಲ್ಲು ಬೇಕಲ್ಲ. ಕೆಲವೊಂದು ಸಾಮಾನು ಒಟ್ಟು ಏನು ಸಾಮಾನು ಬೇಕಾಗಿಲ್ಲ. ಕೆರೆ ದಡ. ಯಾವುದು? ಕಬಡ್ಡಿ. ವೆರಿ ಗುಡ್. ಚೇರ್ ಬೇಕಲ್ಲ, ಚೇರ್ ಆಟ. ಖೋಖೋ ಕೂಡ ಗ್ರೌಂಡ್ ಬೇಕು, 2 ಕಂಬ ಬೇಕು. ಮರಕೋತಿ ಆಟ. ಮರಕೋತಿಗೆ ಮರ ಅಷ್ಟೇ ಬೇಕಲ್ವ? ಅವು ಇರ್ತಾವು, ನಾವು ಏನು ಮಾಡ್ತೀವಿ? ಏರ್ಬಿಡ್ತೀವಿ. ನೆಕ್ಸ್ಟ್ ಇನ್ನೊಂದೆರಡು ಹೇಳ್ಬೋದಾ? ಆಟಕ್ಕೆ ಸಾಮಾನ ಬೇಡ. ಆನೆಕಲ್ಲು ಆಟ. ಕಲ್ಲು ಬೇಕಲ್ಲಮ್ಮ? ಹಾಂ, ಕಬಡ್ಡಿ ಹೇಳಿದ್ದಾರೆ. ನೆಕ್ಸ್ಟ್ ಕಣ್ಣ ಮುಚ್ಚಲ ಬಚ್ಚಿಕೆನ ಆಟ. ಐಸು. ಅದೇನು ಐಸ್ ವಾಟರ್ ಆಟ ಹೌದಲ್ಲ? ಹಾಂ, ಖೋಖೋ. ನೆಕ್ಸ್ಟ್ ನೋಡಪ್ಪ, ನಮಗೆ ಈಗ ಫುಟ್ಬಾಲ್ ಆಡ್ತೀನಿ ಅನ್ಕ, ನಮಗೇನು ಬೇಕಲ್ಲಿ? ಹಾಂ, ಬಾಲ್ ಬೇಕು, ನೆಟ್ ಬೇಕು ಹೌದಲ್ಲ? ಹಾಂ, ಶಿವು, ನಾನೀಗ ರಿಂಗ್ ಬಾಲ್ ಆಡ್ತೀನಪ್ಪ. ನನಗೇನು ಆಟ ಸಾಮಾನು ಬೇಕು? ಹಾಂ, ನಾನು ಚೆಸ್ ಆಟ ಆಡ್ತೀನಿ ಅಂದ್ರೆ ಏನು ಬೇಕಮ್ಮ ಅಲ್ಲಿ? ಹಾಂ, ಚೆಸ್ ಬೋರ್ಡ್ ಬೇಕು, ಚೆಸ್ ಕಾಯಿನ್ ಬೇಕು ಹೌದಲ್ಲ? ನೀಟಾಗಿ ಕೂಡು. ಹಾಂ, ನೆಕ್ಸ್ಟು ನಾವು ಏನೇ ಆಟ ಆಡಬೇಕಾದ್ರೂ ಕೂಡ ನಮಗೆ ಖುಷಿಯನ್ನು ಕೊಡ್ತಾವೆ ಹೌದಲ್ಲ? ಆಟಗಳು ನಮಗೆ ಖುಷಿ ಕೊಡೋ ಉದ್ದೇಶಕ್ಕೆ ನಾವು ಯಾರ ಜೊತೆಗೆ ಸೇರಿ ಆಡ್ತೇವೆ? ವೆರಿ ಗುಡ್. ಯಾರ ಜೊತೆಗೆ ಸೇರಿ ಆಟ ಆಡ್ತೀವಿ? ಫ್ರೆಂಡ್ಸ್ ಜೊತೆಗೆ. ಕೆಲವೊಂದು ಆಟ ಒಳಗೆ ಆಡ್ತೀವಿ. ಯಾವ ಒಳಗೆ ಆಡ್ತೀವಿ ಹೇಳ್ಬೋದಾ? ಒಳಗೆ ಆಡ್ತೀವಿ. ಹಾಂ, ಒಳಗೆ ಆಟ ಆಡ್ತೀವಲ್ಲ. ಯಾವ್ಯಾವ ಆಟ ಆಡ್ತೀರಿ ಮೋನಿಕಾ? ಹಾಂ ಹಾಂ, ಒಳಗೆ ಆಟ ಆಡೋವು ಯಾವ? ಒಳಾಂಗಣ ಆಟಗಳು. ಅಪ್ಪಿ, ಒಳಗೆ ಆಟ ಆಡ್ತೀವಲ್ಲ, ಒಳಗೆ ಮನೆ ಒಳಗೆ ಅಥವಾ ಇಲ್ಲೇ ಸ್ಕೂಲ್ಗೆ
ಒಳಗಡೆ ಕುತ್ಕೊಂಡು ಆಟ ಆಡ್ತೀವಿ. ಹಾಂ, ವೆರಿ ಗುಡ್, ವೆರಿ ಗುಡ್. ಹಾಂ ಹಾಂ ಹಾಂ. ಏಯ್, ಕಬಡ್ಡಿ ಒಳಗಾಡ್ತೀಯ? ಒಳಗಾಡ ಆಟ ಹೇಳ್ರಿ. ಒಬ್ಬೊಬ್ಬರ ಅಂತ ಹೇಳ್ರಿ. ಹಾಂ, ಅಳಿಗುಳಿ ಮಣಿ ಆಟ, ಹಗ್ಗದ ಆಟ ಒಳಗಾಡ್ತೀರಾ? ಮತ್ತೆ ಹೇಳ್ತೀರಲ್ಲ. ಹಾಂ, ನೀವು ಹೇಳ್ರಪ್ಪ. ಹೊರಗೆ ಯಾವ ಆಟ ಆಡ್ತೀವಿ ಅವ್ನು ಹೇಳ್ರಿ. ಹಾಂ ಹಾಂ. ತೆಂಗಿನ ಗರಿ. ಹಾಂ, ಓಕೆ. ನಿಮಗೆ ಈಗ ಕೆಲವೊಂದು ಒಳಗಾಡ್ತೀವಿ, ಕೆಲವೊಂದು ಹೊರಗಾಡ್ತೀವಿ ಅಂತ ಗೊತ್ತಾಯ್ತು ಅಲ್ವಾ? ಹಾಗಾದರೆ ಹೊರಗೆ ಆಟ ಆಡ್ತೀವಲ್ಲಪ್ಪ, ಅವೆಲ್ಲ ಹೊರಾಂಗಣ ಆಟಗಳು. ಮೈದಾನದಲ್ಲಿ ಆಡ್ತೀವಿ ಅದಲ್ಲ, ಮನೆ ಹೊರಗಡೆ ಆಗಿರ್ಬೋದು, ಶಾಲೆ ಹೊರಗಡೆ ಆಗಿರ್ಬೋದು, ಆ ಆಟಗಳಿಗೆ ಹೊರಾಂಗಣ ಆಟಗಳು ಅಂತ ಕರಿತೀವಿ. ಒಳಗಡೆನೇ ಆಡ್ತೀವಿ ಕೆಲವೊಂದು, ಕೆಲವೊಂದು ಒಳಗಡೆನೇ ಆಡ್ತೀವಿ. ಸ್ಕೂಲಲ್ಲಿ ಅಥವಾ ಮನೆಯಲ್ಲಿ ಒಳಗಡೆ ಕ್ಲಾಸಲ್ಲೇ ಆಡ್ತೀವಿ. ಕೆಲವೊಂದು ಮನೆ ಒಳಗೆ ಕುತ್ಕೊಂಡು ಆಡ್ತೀವಿ. ಆ ಆಟಗಳಿಗೆ ಏನಂತ ಕರಿತೇವೆ? ಯಾವ ಆಟ? ವೆರಿ ಗುಡ್. ಈಗ ಆಟಗಳಲ್ಲಿ ಹಂಗಾದ್ರೆ ಎಷ್ಟು ವಿಧ? ಎಷ್ಟು ವಿಧ? ಆಟಗಳಲ್ಲಿ 2 ವಿಧ. ಎಷ್ಟು ವಿಧ? ಯಾವುದಪ್ಪ? ಯಾವ್ಯಾವ ವಿಧಗಳದವು? ಹೊರಾಂಗಣ ಆಟ, ಒಳಾಂಗಣ ಆಟ. ನಾನೀಗ ಹೇಳ್ತೀನಿ, ಒಬ್ಬೊಬ್ರು ಒಂದೊಂದು ಹೊರಾಂಗಣ ಆಟದ ಹೆಸರು ಹೇಳ್ಬೇಕು. ಹೊರಗೆ ಆಟ ಆಡ್ತೀಯಲ್ಲಮ್ಮ, ಯಾವುದೇ ಅದು ಹೇಳು, ಒಂದೇ ಹೇಳು. ಹೊರಗೆ ಆಡೋದು. ಹಾಂ, ಆನೆಕಲ್ಲು ಒಳಗೆ ಕೂಡ ಆಡ್ತೀವಿ ನಾವು. ಮತ್ತು ಹೊರಗೆ ಆಡೋದು ಹೇಳಂತ ಹೇಳ್ತಾ ಇರೋದು. ಹೇಳಿ, ಹೊರಗೆ ಯಾವ ಆಟ ಆಡ್ತೀಯ? ಆಕೆ ಆಡೋದು ಹೇಳ್ತಾಳೆ, ಆಕೆ ಆಡೋದು ಹೇಳ್ತಾಳೆ. ರನ್ನಿಂಗ್ ಇನ್ ದ ಮೌಂಟೇನ್. ಹಾಂ, ಫೈರ್ ಇನ್ ದ ಮೌಂಟೇನ್ ಅದು. ನೆಕ್ಸ್ಟ್ ಹೇಳ್ಬೇಕು ಬೇಗ ಬೇಗ. ಕಬಡ್ಡಿ. ಹಾಂ, ಬೇರೆ ಹೇಳು. ಬೇರೆ ಯಾವ ಆಡೋದಿಲ್ವಾ? ಮರಕೋತಿ. ಬೇರೆದು ಹೇಳು. ಹಗ್ಗದ ಆಟ. ವೆರಿ ಗುಡ್. ಖೋಖೋ ಬಿಟ್ಟು ಬೇರೆ ಆಟನೇ ಇಲ್ಲ. ಹೊರಗಾಡವು, ಹೊರಗಾಡವು. ಹಾಂ, ಮತ್ತೆ ಥ್ರೋ ಬಾಲ್. ಹಾಂ, ಹೊರಗಾಡವು. ಹಾಂ, ಫುಟ್ಬಾಲ್. ವೆರಿ ಗುಡ್. ಕ್ರಿಕೆಟ್. ಹಾಂ, ನೆಕ್ಸ್ಟ್ ನೀವು ಯಾವ್ಯಾವ ಹೊರಗೆ ಯಾವ ಆಡ್ತೀರಪ್ಪ? ಹೇಳ್ರಪ್ಪ ಜಲ್ದಿ. ಮರಕೋತಿ. ಹಾಂ, ಬೇರೆದು ಆಡೋದಿಲ್ವಾ? ವಾಲಿಬಾಲ್, ಕಬಡ್ಡಿ, ಕ್ರಿಕೆಟ್. ಹಾಂ, ಕ್ರಿಕೆಟ್. ಹಾಂ, ಮರಕೋತಿ. ಹಾಂ, ವಾಲಿಬಾಲ್. ಓಕೆ. ಹೊರಗಡೆ ಆಡೋ ಆಟಗಳಿಗೆಲ್ಲ ನಾವು ಏನಂತೀವಿ? ಹೊರಾಂಗಣ ಆಟಗಳು. ಅದಕ್ಕೆ ಇವಾಗ ಹೊರಾಂಗಣ ಆಟ ಗೊತ್ತಾದವು. ಈಗ ಒಳಗಲು ಬೇಡನ? ಹಾಂ, ಒಳಾಂಗಣ ಆಟಗಳು ಹೇಳ್ರಿ. ಒಳಗೆ ಆಡ್ತೀವವ, ಇಲ್ಲೇ ಕುತ್ಕೊಂಡು ಹೇಳು. ಹಾಂ, ಚೆಸ್. ವೆರಿ ಗುಡ್. ಚೌಕಾಬಾರ ಅಂತ ಕರಿತೀವಿ. ಹಾಂ, ಕೇರಮ್. ವೆರಿ ಗುಡ್. ಹಾಂ, ಗೊಂಬೆ ಆಟ. ಹಾಂ, ಅಳಿ ಗುಳಿ ಮಣಿ ಆಟ. ಹಾಂ, ನೆಕ್ಸ್ಟ್ ಆಟ ಸಾಮಾನು, ಅಡಿಗೆಚ್ಚ ಆಟ. ಆನೆಕಲ್ಲು. ಹೇಳು. ಗೊಂಬೆ ಆಟ. ಹಾಂ, ಡಾಕ್ಟರ್ ಆಟ. ಹಾಂ, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್ ಅವೆಲ್ಲ ಎಲ್ಲಿ ಆಡ್ತವೆ? ಎಲ್ಲಿ ಆಡ್ತಪ್ಪ? ಒಳಗೆ ಆಡೋವು ಯಾವ್ಯಾವ ಹೇಳಪ್ಪ? ಒಳಗಡೆ ಆಡವು ನಾವಿಲ್ಲೇ ಒಳಗೆ ಆಡ್ತೀವಪ್ಪ. ಆ ಆಟ ಯಾವ? ಆನೆಕಲ್ಲು. ವೆರಿ ಗುಡ್. ಹಾಂ ಹಾಂ, ಒಳಗೆ ಆಡ್ತೀವಲ್ವಾ? ಹಾಂ, ಚೌಕಾಬಾರ. ವೆರಿ ಗುಡ್. ಹಾಂ ಹಾಂ. ಈಗ ನಿಮಗೆಲ್ಲ ಗೊತ್ತಾಯಿತು, ಒಳಗಾಡ ಆಟ ಹೊರಗಾಡ ಆಟ ಗೊತ್ತಾಯಿತು. ಹಾಗಾದರೆ ಅವೆಲ್ಲ ಆಟಕ್ಕೆ ಎಷ್ಟು ಜನ ಬೇಕಾಗ್ತಾರೆ ಅನ್ನೋದನ್ನು ನೀವು ತಿಳ್ಕೊಂಬರ್ಬೇಕು. ನಾಳೆ ನಾವೀಗ ಕುಂಟೆಬಿಲ್ಲೆ ಆಡ್ತಾನೆ ಅಂದರೆ ಎಷ್ಟು ಜನ ಬೇಕು? ಲಗೋರಿ ಆಡ್ತೇವೆ ಅಂದರೆ ಎಷ್ಟು ಜನ ಬೇಕು? ನೆಕ್ಸ್ಟ್ ಖೋಖೋ ಆಡೋಕ್ಕೆ ಎಷ್ಟು ಜನ ಬೇಕು?
ಕಬಡ್ಡಿ ಆಡೋಕೆ ಎಷ್ಟು ಜನ ಬೇಕು? ನೆಕ್ಸ್ಟು ಕ್ರಿಕೆಟ್ ಆಡೋಕೆ ಎಷ್ಟು ಜನ ಬೇಕು? ಅವೆಲ್ಲ ಕಲ್ಕೊಂಬರ್ತೀರಲ್ಲ ಹಳೆ ಲಿಸ್ಟ್ ಔಟ್ ಮಾಡ್ಕೊಂಬರ್ತೀರಾ? ಆಟ ಸಾಮಾನ ಬಗ್ಗೆ ಗೊತ್ತಾಯ್ತಾ ನಿಮಗೆ? ಆಟದ ಸಾಮಗ್ರಿಗಳು ಏನೇನು ಬೇಕು, ಯಾವುದಕ್ಕೆ ಏನು ಬೇಕಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತಲ್ಲ? ಇನ್ನು ಹೆಚ್ಚಿನದಾಗಿ ನೀವು ನಿಮ್ಮ ತಾತ ಅಜ್ಜಿ ಅವರೆಲ್ಲ ಆಟ ಆಡಿರ್ತಾರೆ, ಅವರು ಆಡಿರುವ ಆಟಗಳ ಬಗ್ಗೆ ತಿಳ್ಕೊಂಡು ಮತ್ತೆ ನಿಮಗೆ ಗೊತ್ತಿರುವ ಹೊರಾಂಗಣ ಮತ್ತು ಒಳಾಂಗಣ ಆಟಗಳ ಹೆಸರುಗಳನ್ನು ಬರ್ಕೊಂಡು ಅದಕ್ಕೆ ಎಷ್ಟು ಜನ ಬೇಕು ಅನ್ನೋದನ್ನು ನೀವು ಏನು ಮಾಡಬೇಕು? ಲಿಸ್ಟ್ ಔಟ್ ಮಾಡ್ಕೊಂಬರ್ಬೇಕು. ಓಕೆನಾ? ಹಾಂ, ಓಕೆ. ಲಿಸ್ಟ್ ಮಾಡ್ಕೊಂಬರ್ತೀರ ಎಷ್ಟು ಜನ ಬೇಕಪ್ಪ ಆಟಕ್ಕೆ ಅಂತ? ಓಕೆನಾ?